ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ನಾನು 1 kg ಸಾಂಬಾರ್ ಪೌಡ್ರ್ ಮಾಡ್ತಿದ್ದೀನಿ. ಇದಕ್ಕೆ ಏನೇನೆಲ್ಲ ಬೇಕು, ಎಷ್ಟೆಷ್ಟು 1 kg ನಾನು ಸಾಂಬಾರ್ ಪೌಡ್ರ್ ಮಾಡೋದಕ್ಕೋಸ್ಕರ ನಾನು ಎಷ್ಟೆಷ್ಟು ಕ್ವಾಂಟಿಟಿ ನಾನು ಇಲ್ಲಿ ತೊಗೊಂಡಿದ್ದೀನಿ ಅಂತ ಅಂದು ನಿಮ್ಗೆ ಹೇಳ್ತಿದ್ದೀನಿ. ನಾನು 1 kg ಎಷ್ಟು ಬೇಕು ಅಷ್ಟಷ್ಟೇ ಸಾಮಗ್ರಿಗಳನ್ನ ನಾನು ಕರೆಕ್ಟಾಗಿ ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೋಡಿರಿ, ನಾನು 1 kg ನೀವು ಧನಿಯಾ ಅಂತಾರೆ, ಆಮೇಲೆ ಕೊತ್ತಂಬರಿ ಬೀಜ ಅಂತಾರೆ, ನಾವು ಹವೀಜ ಅಂತೀವಿ. 1 kg ಇಲ್ಲಿ ನಾನು ಹವೀಜ ತೊಗೊಂಡಿದ್ದೀನಿ. ಹಾಗೆ 50 ಗ್ರಾಮಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. 150 ಗ್ರಾಮಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಮತ್ತು 20 ಗ್ರಾಮಷ್ಟು ಮರಾಠಿ ಮೊಗ್ಗು, 20 ಗ್ರಾಮಷ್ಟು ಲವಂಗ, 20 ಗ್ರಾಮಷ್ಟು ಚಕ್ಕೆ ಮತ್ತು 20 ಗ್ರಾಮಷ್ಟು ಏಲಕ್ಕಿ, ಹಾಗೆ 10 ಗ್ರಾಮಷ್ಟು ಜಾಪತ್ರೆ, 2 ಜಾಕಾಯಿ ತೊಗೊಂಡಿದ್ದೀನಿ ಇಲ್ಲಿ. ಮತ್ತು 20 ಗ್ರಾಮಷ್ಟು ಮೆಣಸಿನಕಾಳು, 10 ಗ್ರಾಮಷ್ಟು ಕಲ್ಲು ಹೂವು, ಮತ್ತು ಇಲ್ಲಿ ನಾನು ಟೀ ಕುಡಿಯೋ ಲೋಟದಲ್ಲಿ 1 ಗ್ಲಾಸಷ್ಟು ಉದ್ದಿನಬೇಳೆ, 1 ಗ್ಲಾಸಷ್ಟು ಅಕ್ಕಿ, 1 ಗ್ಲಾಸು ಕಡಲೆಬೇಳೆ, 1 ಗ್ಲಾಸಷ್ಟು ಉಪ್ಪು ತೊಗೊಂಡಿದ್ದೀನಿ. ಈ ಅಕ್ಕಿ ನಿಮಗೆ ಮನೇಲಿ ನೀವು ಯಾವುದು ಅಕ್ಕಿ ಯೂಸ್ ಮಾಡ್ತೀರೋ ಆ ಅಕ್ಕಿನೇ ನೀವು ಇಲ್ಲಿ ಹಾಕ್ಕೋಬೋದು. ಹಾಕ್ಕೊಂಡು ಅವನ್ನ ಹುರ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಅಂದರೆ ಅರಿಶಿನ ಮತ್ತು ಮೆಣಸಿನಕಾಯಿ. ನಾನು ಅದನ್ನೊಂದು ಇಲ್ಲಿ ತೊಗೊಂಡಿಲ್ಲ ಫ್ರೆಂಡ್ಸ್. ನೀವು ಬೇಕಿದ್ದರೆ ಅದನ್ನ ಹಾಕ್ಕೋಬೋದು. ನಾವು ಬೇಕಂದರೆ ಸಪ್ರೇಟಾಗಿ ಅರಿಶಿನ ಕೊಂಬು ಮತ್ತು ಅರಿಶಿನ ಕೊಂಬನ್ನು ಕುಟ್ಟಿಸಿ ಅರಿಶಿನ ಮಾಡಿಟ್ಕೊಂಡಿರ್ತೀವಿ. ಹಾಗೆ ಖಾರನೂ ಇರುತ್ತೆ. ಹಾಗಾಗಿ ನಾನಿಲ್ಲಿ ಅವೆರಡನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಹಾಗೆ ನಾನು ಅಲ್ಲಿ ತೋರಿಸಿದ್ದು ಒಂದು ಜಾಕಾಯಿ ಪತ್ರೆ, ಅದನ್ನ ಇಲ್ಲಿ ನೋಡ್ರಿ. ನಾನೀಗ ಒಂದು ಸ್ವಲ್ಪ ಈಗ ಬಾಣಲೆ ಕಾಯಕ್ಕಿಟ್ಟು ನಾನು ಇಲ್ಲಿ ಹವೀಜ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ ಜಾಸ್ತಿ ಎಣ್ಣೆ ಹಾಕೋ ಹಾಗಿಲ್ಲ. ಜಾಸ್ತಿ ಎಣ್ಣೆ ಹಾಕಿದರೆ ಇದು ತಾಳಿಕೆ ಬರೋದಿಲ್ಲ. ಹಾಗಾಗಿ ಜಾಸ್ತಿ ಎಣ್ಣೆನ ಹಾಕದೇನೆ ಒಂದೊಂದು ಡ್ರಾಪ್ ಅಷ್ಟೇ ಎಣ್ಣೆ ಹಾಕಿ ನಾವಿಲ್ಲಿ ಹುರಿಬೇಕಾಗತ್ತೆ. ಹಾಗೆ ಈ ಸಾಂಬಾರು ಪೌಡರ್ ನಾನು ಹರಿಹರದಲ್ಲಿದ್ದಾಗ ಒಬ್ಬ ಆಂಟಿ ಇದ್ರಲ್ಲಿ, ಅವ್ರ ಮನೇಲಿ ವಾಂಗಿಬಾತ್ ಪೌಡ್ರು, ಆಮೇಲೆ ಪುಳಿಯೋಗರೆ ಪೌಡ್ರು, ಆಮೇಲೆ ಈ ಮಸಾಲೆ ಪೌಡ್ರ್ ಎಲ್ಲನೂ ಮಾಡಿ ಇಡ್ತಾಯಿದ್ರು. ನನಗೆ ಒಂದು ಸರ್ತಿ ನಮ್ಮ ಮನೆಗೆ ಕಳಿಸಿ ಇದೊಂದು ಸಾಂಬಾರು ಪೌಡ್ರ್ ನನಗೆ ಭಾಳ ಇಷ್ಟ ಆಯಿತು. ಇದನ್ನು ಸಾಂಬಾರಿಗೆ, ಉಪ್ಪಿಟ್ಟು, ಅವಲಕ್ಕಿ, ಆಮೇಲೆ ಚಿತ್ರಾನ್ನ ಮಾಡಿದರೆ ಚಿತ್ರಾನ್ನಕ್ಕೆ, ಎಲ್ಲ ಪಲ್ಯಗಳಿಗೂ ಇದೊಂದೇ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಿದ್ರು. ಇದು ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್ಸ್. ಇದೊಂದು ಮಾಡಿಟ್ಕೊಂಡ್ಬಿಟ್ರೆ ನೀವು ಎಲ್ಲ ಪಲ್ಯಗಳಿಗೆ, ಆಮೇಲೆ ಒಗ್ಗರಣೆಗೆ ಎಲ್ಲದಕ್ಕೂ ನೀವು ಹಾಕಿ ಇದನ್ನು ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ನಮ್ಮ ಮನೆಗೆ ಒಂದು ಸರ್ತಿ ಕರೆಸಿ ಇದನ್ನ ಮಸಾಲೆ ಪೌಡ್ರು ಅವ್ರ ಜೊತೆಗೆ ಮಾಡಿಸಿದ್ದೆ. ನಾನು ಆವಾಗಲೇ ನಾನು ನೋಡ್ರಿ ಒಂಚೂರು ಎಣ್ಣೆ ಹಾಕ್ಕೊಂಡೆ. ನಾನು ಇದಕ್ಕೆ ಸ್ವಲ್ಪ ಇಷ್ಟ ಆದರೆ ಸಾಕು. ಆವಾಗಲೇ ನಾನು ಅವರಿಗೆ ಎಷ್ಟೆಷ್ಟು ಕ್ವಾಂಟಿಟಿ, ಎಷ್ಟು ಒಂದು kg ಮಾಡೋದಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ಕೋಬೋದು ಅಂತೇಳಿ ನಾನು ಅವ್ರ ಕಡೆಯಿಂದ ಕೇಳಿಸಿ ಒಂದು ಚೀಟಿಯಲ್ಲಿ ನಾನು ಬರೆದಿಟ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ವರ್ಷ ಈ ಸಾಂಬಾರು ಪೌಡ್ರನ್ನ ಮಾಡಿಟ್ಕೊತೀನಿ. ವರ್ಷಗಟ್ಟಲೆ ಇಟ್ಟು ಇದು ಹಾಳಾಗೋದಿಲ್ಲ. ಆಮೇಲೆ ಇದ್ರ ಘಮನೂ ಕಡಿಮೆ ಆಗೋದಿಲ್ಲ. ನೀವು ಮನೆಯಾಗ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಹಾಗೆ ಆ ಆಂಟಿಯವ್ರ ಮನ್ಯಾಗ ಮಿಕ್ಸ್ ಉಪ್ಪಿನಕಾಯಿ ಎಲ್ಲ ಭಾಳ ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಅವರು. ಅವ್ರನ್ನ ನಾನು ಮಸಾಲೆ ಪೌಡ್ರ್ ಮಾಡಿ ಸರ್ತಿಗೊಮ್ಮೆ ಅವ್ರನ್ನ ನಾನು ನೆನೆಸ್ಕೊತಿದ್ದೆ. ಆದರೆ ಇವತ್ತು ಅವ್ರನ್ನ ನೆನೆಸ್ಕೊತಾ ಇದ್ದೀನಿ. ಆದರೆ ಅವಾಗ ಇದ್ರು ಅವರು. ಈಗ ಒಂದು 6 ತಿಂಗಳ ಹಿಂದೆ ಅವರು ತೀರ್ಕೊಂಡ್ರು. ಅದೊಂದು ಬೇಜಾರು ನನಗೈತಿ. ಅಂಕಲ್ ಅವ್ರು ತೀರ್ಕೊಂಡು ಒಂದೇ ತಿಂಗಳಲ್ಲೇ ಇಬ್ಬರು ಗಂಡ ಹೆಂಡತಿ ಇಬ್ಬರು ತೀರ್ಕೊಂಡ್ರು. ಅದೊಂಥರ ಏನೋ ಬೇಜಾರು ಮನಸ್ಸಿಗೆ. ನೋಡ್ರಿ, ಅವ್ರು ಇಲ್ಲ ಈಗ. ಆದರೆ ಅವ್ರು ಹೇಳಿಕೊಟ್ಟಂಥ ಒಂದು ಈ ಮಸಾಲೆ ಪೌಡ್ರನ್ನ ಅವ್ರನ್ನ ನೆನೆಸ್ಕೊತ ನಾನು ಈ ಮಸಾಲೆ ಪೌಡ್ರನ್ನ ಮಾಡ್ತಿಲ್ಲ. ಇದಕ್ಕಿಂತ ಏನು ಬೇಕು? ಅದಕ್ಕೋಸ್ಕರ ನಮ್ಮ ಹತ್ರ ಇರೋದನ್ನು ನಾವು ಬೇರೆದವ್ರಿಗೆ ಕಲಿಸ್ಕೊಡ್ಬೇಕು ಅನ್ನೋದು ಇದಕ್ಕೆ ಅಲ್ವಾ ಫ್ರೆಂಡ್ಸ್? ಏನಂತೀರಾ? ಕಮೆಂಟ್ ಮಾಡಿರಿ. ಬರ್ರಿ ನೋಡ್ರಿ, ಇದನ್ನು ಜಾಸ್ತಿ ನಾನು ಎಣ್ಣೆ ಹಾಕಿಲ್ಲ. ಸ್ವಲ್ಪನೇ ಒಂದೊಂದು ಡ್ರಾಪ್ ಅಷ್ಟೇ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಹಾಗೆ ಕಪ್ಪಾಗಬಾರ್ದು, ಇದು ಹೊತ್ತಬಾರ್ದು. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಕೈ ಬಿಡದೇನೆ ಇದನ್ನ ಹುರ್ಕೋಬೇಕಾಗತ್ತೆ. ಕಪ್ಪಾದರೆ ಮಸಾಲೆ ಪೌಡ್ರ್ ಕಲರು ಚೇಂಜ್ ಆಗುತ್ತೆ. ಯಾಕಂದರೆ ನಾವಿಲ್ಲಿ ಅರಿಶಿನ ಪುಡಿನೂ ಹಾಕಿಲ್ಲ ಇದಕ್ಕೆ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕೈ ಆಡಿಸ್ಕೊತ ಕರೆಕ್ಟಾಗಿ ಹುರ್ಕೋಬೇಕು. ಇದನ್ನು ಹುರ್ಕೊಂಡು ಆದಮೇಲೆ ನಾವು ಒಂದು ಪಾತ್ರೆಗೆ ಪೇಪರ್ ಹಾಕಿ, ಪೇಪರ್ ಮೇಲೆ ಇದನ್ನು ಹಾಕಿಟ್ಕೋಬೇಕು ನಾವು. ಅಂದ್ರೆ ಈಗ ಹಂಗೆ ಬಿಸಿ ಏನಾದರೂ, ಈಗ ನಾವು ಹುರಿದಿದ್ದಾನೆ ಬಿಸಿ ಏನಾದರೂ ನಾವು ಹಾಗೆ ಹಾಕಿಬಿಟ್ರೆ ಏನಾಗುತ್ತೆ, ಕೆಳಗೆ ಒಂಥರ ಬೆವ್ರು ಬಂದಂಗೆ ಹಸಿ ಅದು ನೀರು ಬಿಡುತ್ತಲ್ಲ, ಹಂಗೆ ಆಗಬಾರ್ದಲ್ಲ. ಅದಕ್ಕೋಸ್ಕರ ನಾನೊಂದು ಪಾತ್ರೆಗೆ ನೋಡ್ರಿ ಪೇಪರಿಗೆ ಹಾಕಿ ಇವನ್ನ ಹಾಕಿಟ್ಕೊಂಡಿದ್ದೀನಿ. ಇದೇ ರೀತಿ ನಾನು ಎಲ್ಲನೂ ಹುರಿದು ನಾನು ಹವೀಜನ ಇದಕ್ಕೆ ಹಾಕಿಟ್ಕೊತೀನಿ. ಹಾಗಾಗಿ ಒಂದೊಂದೇ ಸಾಮಗ್ರಿ ನಾನು ಹುರ್ಕೊತೀನಿ. ನೋಡ್ರಿ, ಲವಂಗ ಹಾಕ್ಕೊಂಡೆ ನಾನೀಗ. ಲವಂಗ ಹಾಕ್ಕೊಂಡು ಇದಕ್ಕೆ ಒಂದೇ ಡ್ರಾಪನ್ನು ಲವಂಗ ಹಾಕಿ ನಾನು ಹುರಿತಾ ಇದ್ದೀನಿ. ಇಲ್ಲಿ 1 ಡ್ರಾಪ್ ಅಷ್ಟೇ ಎಣ್ಣೆ ಹಾಕ್ತೀನಿ, ಹುರ್ಕೊತೀನಿ. ಆಮೇಲೆ ಇದನ್ನು ನೀವು ನಿಮಗೆ 6 ತಿಂಗಳಿಗೆ ನಿಮ್ಗೆ ಸ್ವಲ್ಪನೇ ಬೇಕು ಅಂತ ಅಂದರೆ ನೀವು ಅರ್ಧ kg ಹವೀಜನ ಇಲ್ಲಿ ತೊಗೊಂಡು, ನಾನು 20 ಗ್ರಾಮ್ ತೊಗೊಂಡಿದ್ದೀನಲ್ಲ, ಅದನ್ನ 10 ಗ್ರಾಮ್ ನೀವು ತೊಗೊಂಡು ನೀವಿಲ್ಲಿ ಮಾಡಿಟ್ಕೋಬೋದು ಫ್ರೆಂಡ್ಸ್. ಮಾಡೋವಾಗ ಫಸ್ಟಿಗೆ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪನೇ ಮಾಡಿ ನೋಡಿ. ನಿಮಗೆ ಚೆನ್ನಾಗಿ ಅನಿಸಿದ್ರೆ
ನೀವು ಜಾಸ್ತಿ ಮಾಡಿ ಇಟ್ಕೋಬೋದು. ಆದರೆ ನಾನು ಹೇಳ್ತೀನಿ ಅಂದರೆ ಇದು ಮಾತ್ರ ಸೂಪರಾಗಿರುವಂಥ ಸಾಂಬಾರು ಪೌಡ್ರ್. ಇದೊಂದು ಸಾಂಬಾರು ಪೌಡ್ರ್ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಮನೆಯೊಳಗೆ ಸಾರಿಗೆ, ಪಲ್ಯಕ್ಕೆ, ಎಲ್ಲದಕ್ಕೂ ನೀವು ಚಿತ್ರಾನ್ನಕ್ಕೂ ಹಾಕೋಬೋದು ಫ್ರೆಂಡ್ಸ್. ಆಮೇಲೆ ಶಾವಿಗೆ ಉಪ್ಪಿಟ್ಟಿಗೆ ಹಾಕೊಂಡ್ರಂತೂ ಇನ್ನೂ ಸೂಪರಾಗಿರುತ್ತೆ. ಒಳ್ಳೆ ಚೆನ್ನಾಗಿರೋ ಸಾಂಬಾರು ಪೌಡ್ರ್ ನಾವು ಅಂಟಿಯವ್ರು ನಮಗೆ ಹೇಳಿಕೊಟ್ಟಾರ. ನಾನು ಇದನ್ನು ಮಾತ್ರ ವರ್ಷ ಮಾಡಿ ಇಟ್ಕೊಳೋದನ್ನು ಬಿಡೋದಿಲ್ಲ. ಇಲ್ಲಿ ನೋಡಿರಿ, ನಾನು ಲವಂಗ ಹುರಿದಾಗಿದ್ಮೇಲೆ ಮರಾಠಿ ಮೊಗ್ಗನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮರಾಠಿ ಮೊಗ್ಗು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ, ಇದಕ್ಕೂ ನಾನು ಸ್ವಲ್ಪನೇ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಹುರ್ಕೊತೀನಿ. ಇಲ್ಲಿ ಜಾಸ್ತಿ ಎಣ್ಣೆ ಹಾಕಿದ್ರೆ ಏನಾಗುತ್ತಂದ್ರೆ ಕಿಮ್ಮಟ್ಟಾದಂಗೆ ಆಗುತ್ತಲ್ಲ ಎಣ್ಣೆ, ಆವಾಗ ಅದು ಪೌಡ್ರಿಂದ ಸ್ಮೆಲ್ಲು, ಸಾಂಬಾರು ಪೌಡ್ರ್ ಸ್ಮೆಲ್ಲು ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಎಣ್ಣೆನ ಹಾಕೋ ಹಾಗಿಲ್ಲ. ನೋಡ್ರಲ್ಲಿ ನಾನು ಚಕ್ಕಿನೂ ಹಾಕ್ಕೊಂಡೆ, ಚಕ್ಕಿ ಹಾಕ್ಕೊಂಡು ಇದಕ್ಕೂ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ನಾನು ಹುರಿತಾಯಿದ್ದೀನಿ. ಆಮೇಲೆ ಗರಂ ಮಸಾಲನೂ ಒಂದು ಸರ್ತಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಮಟನ್ ಮಸಾಲ ಅಂತ ಹೇಳ್ತೀನಲ್ಲ, ಅದನ್ನು ಮೊಟ್ಟೆ, ಮಟನ್ನು, ಆಮೇಲೆ ಚಿಕನ್ನು ಎಲ್ಲದಕ್ಕೂ ನೀವು ಅದನ್ನ ಹಾಕ್ಕೊಂಡು ಮಾಡ್ಕೋಬೋದು. ಅದನ್ನು ನಾನು ಒಂದು ಸರ್ತಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡ್ರಿ, ಎಣ್ಣೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ, ಆಮೇಲೆ ನಾವು ಒಂದೊಂದಾಗಿ ಸಾಮಗ್ರಿ ಹುರಿತಾ ಇದ್ದೀವಲ್ಲ, ಅದರದ್ದೇ ಆದಂಥ ಒಂದೊಂದು ಘಮ, ಪರಿಮಳ ನಮಗೆ ಬರ್ತಾ ಇರ್ತೈತಿ. ನೋಡ್ರಲ್ಲಿ, ಏಲಕ್ಕಿ, ಲವಂಗ, ಚಕ್ಕಿ, ಇದು ಏಲಕ್ಕಿ ಹಾಕ್ಕೊಂಡಿನಿ. ಇದ್ರೊಟ್ಟಿಗೆ ನಾನು ಮೆಣಸಿನಕಾಳನ್ನು ಹಾಕ್ಕೊಂಡು ಹುರ್ಕೊತೀನಿ. ಇದಕ್ಕೂ ಚೂರೇ ಎಣ್ಣೆ ಹಾಕಿ ನಾನು ಹುರ್ಕೊತೀನಿ. ಚೆನ್ನಾಗಿ ಎಣ್ಣೆನೋ ಕರೆಕ್ಟಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಹಸಿ ಬಿಸಿಯಾಗಿ ಹುರ್ಕೊಂಡ್ರು ನಿಮಗಿಲ್ಲಿ ಮಸಾಲೆ ಪೌಡ್ರು ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ನೀಟಾಗಿ ಒಂದು ಸ್ವಲ್ಪ ಪೇಷನ್ಸಿಂದ ಹುರ್ಕೊಂಡ್ರೆ ನಮ್ಮ ಮಸಾಲೆ ಪುಡಿ ಒಂದು ವರ್ಷ ಆರಾಮಾಗಿ ನಾವು ಇಟ್ಕೊಂಡು ತಿನ್ಬೋದು. ಇಲ್ಲಿ ನೋಡ್ರಿ, ಕಲ್ಲು ಹೂವು ನಾನು 10 ಗ್ರಾಮಷ್ಟು ಕಲ್ಲು ಹೂವನ್ನು ತೊಗೊಂಡಿದ್ದೀನಿ. ಇಲ್ಲಿ ಇದಕ್ಕೂ ಕೂಡ ಚೂರಿ ಎಣ್ಣೆ ಹಾಕ್ಕೊಂಡು ನಾವು ಹುರ್ಕೋಬೇಕಾಗತ್ತೆ. ಕರೆಕ್ಟಾಗಿ ಸಮಾಧಾನದಿಂದ ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು. ಆದರೆ ಹೊತ್ತಿಸ್ಬಾರ್ದು. ಅದು ಘಮ ಅಂತ ಹೇಳಿದ್ರೆ ಅದರದ್ದೇ ಆದಂಥ ಫ್ಲೇವರ್ ಇರುತ್ತಲ್ಲ, ಅದು ಘಮ ಅನ್ನೋ ಕುಂತಾಗ ಅದನ್ನ ತಗೊಂಡ್ರೆ ಸಾಕು. ನಾವು ಗೊತ್ತಾಗುತ್ತೆ ನಮಗೆ ಇದನ್ನ ಹುರಿಯೋಬೇಕಾದ್ರೆ ಇದು ಅದ್ರ ಮೇಲೆ ಅದ್ರದ್ದು ಘಮ ಬರೋದ್ರ ಮೇಲೇ ಇದು ಕರೆಕ್ಟಾಗಿ ಹುರಿದೈತೆ ಅಂತ ಹೇಳೋದು ನಮಗೆ ಗೊತ್ತಾಗುತ್ತೆ. ಆವಾಗ ನಾವು ಸ್ಮೆಲ್ ಘಮ ಅನ್ನೋ ಕುಂತಾಗ ನಾವು ಇದನ್ನ ಒಂದೊಂದಾಗಿ ಹುರಿದು ತೆಗೆದಿಟ್ಕೋಬೇಕು. ಈಗ ನೋಡ್ರಿ, ನಾನು ಈ ಜಾಪತ್ರೆ ಅನ್ನಲ್ಲ, ಜಾಪತ್ರೆನೂ ಹಾಕ್ಕೊತಿದ್ದೀನಿ. ಜಾಪತ್ರೆ ಇದ್ರದ್ದಂತೂ ಇಷ್ಟು ಘಮ ಅಂತಿರ್ತೈತೆ ಫ್ರೆಂಡ್ಸ್. ಕಲ್ಲು ಹೂವು, ಆಮೇಲೆ ಇದು ಒಂದು ಸ್ವಲ್ಪ ಹುರಿದ್ರೆ ಸಾಕು, ಅಷ್ಟು ಘಮ ಅಂತಿರ್ತೈತೆ. ಆಮೇಲೆ ಇದನ್ನು ನೀವು ಕಟ್ಟಿನ ಸಾರು ಅಂತೀವಲ್ಲ, ನಾವು ಏನು ಹೋಳಿಗೆ ಸಾರು ಅಂತೀವಲ್ಲ, ಅದಕ್ಕೆ ಬರೀ ಒಂದು ಎಸಳು ಹಾಕಿದರೆ ಸಾಕು, ಅದರದ್ದು ಘಮನೂ ಚೆನ್ನಾಗಿರ್ತೈತಿ. ಆಮೇಲೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರ್ತೈತಿ. ಹಾಕಿ ನೋಡಿರಿ, ಇವೆಲ್ಲ ಚಿಕ್ಕ ಟಿಪ್ಸ್ಗಳು ನಿಮಗೆ. ನೋಡಲಿ, ಇದನ್ನು ಒಂದು ಸ್ವಲ್ಪ ಕೆಂಪಗಾಗೋ ರೀತಿ ನಾನು ಹುರ್ಕೊಂಡೆ. ಆದರೆ ಹೊತ್ತಿಸಬಾರ್ದು. ನೀಟಾಗಿ ಕೆಂಪಗಾಗೋ ರೀತಿ ನಾವು ಇದನ್ನ ಹುರ್ಕೋಬೇಕು. ಹುರ್ಕೊಂಡಾದ ನಂತರ ಅದನ್ನು ಪಾತ್ರೆಯಿಂದ ತೆಗೆದು ನಾನಿಲ್ಲಿ ಮೆಂತ್ಯಕಾಳನ್ನು ಹಾಕ್ಕೊತಿದ್ದೀನಿ. ಮೆಂತ್ಯಕಾಳು ಹಾಕ್ಕೊಂಡು ನಾನು ಹುರ್ಕೊತೀನಿ ಫ್ರೆಂಡ್ಸ್. ಇದನ್ನು ಹುರ್ಕೊಳೋವಾಗಲೇ ನಾನು ಈ ಜಾಕಾಯಿ ಅಂತೀನಲ್ಲ, ಜಾಕಾಯಿನ ಅದನ್ನು ಕುಟ್ಟಿ ತೆಗೆದಾಗ ನಮಗೆ ಅದರೊಳಗೆ ಒಂದು ಬೀಜ ಬರುತ್ತೆ. ನೋಡ್ರಲ್ಲಿ, ಈ ರೀತಿ ಬೀಜ ಬರ್ತೈತಿ. ಈ ಬೀಜನ ನಾವು ಒಂದು ಸ್ವಲ್ಪ ಕುಟ್ಕೊಂಡು ಇದಕ್ಕೆ ನೋಡ್ರಲ್ಲಿ ಈ ರೀತಿ ಕುಟ್ಟಿದಾಗ ನಮಗೆ ಈ ರೀತಿ ಪೌಡ್ರ್ ಒಳಗೆ ಒಂದು ಕಾಯಿ ಸಿಗುತ್ತೆ. ಅದನ್ನ ಕುಟ್ಕೊಂಡು ನಾವು ಇದಕ್ಕೇ ಹಾಕ್ಕೊಂಡು ನಾನಿಲ್ಲಿ ಹುರ್ಕೊತೀನಿ. ಮೆಂತ್ಯಕಾಳಿಗೆ ನಾನು ಇದನ್ನ ಹಾಕ್ಕೊಂಡು ಚೆನ್ನಾಗಿ ಅದು ಘಮ ಮೆಂತ್ಯಕಾಳದ್ದು ಘಮನೂ ಅಷ್ಟೇ ಸ್ಮೆಲ್ಲು ಚೆನ್ನಾಗಿರ್ತೈತಿ. ಅದನ್ನು ನಾವು ಈ ಜಾಕಾಯಿ ಇದಕ್ಕೆ ಹಾಕಿ ನಾನು ಚೆನ್ನಾಗಿ ಕೆಂಪಗಾಗೋ ರೀತಿ ನಾನು ಇದನ್ನು ಹುರ್ಕೊತೀನಿ. ನಮ್ಮನೆ ಎಲ್ಲ ಘಮ ಅಂತ ಐತೆ ಫ್ರೆಂಡ್ಸ್. ಇವೆಲ್ಲ ಮಸಾಲೆ ಹುರಿತಾ ಇದ್ದೀನಲ್ಲ, ಯಾವ್ಯಾವ ಒಂದೊಂದು ಮಸಾಲೆ ಒಂದೊಂದು ಇದನ್ನು ಹಾಕ್ತೀನಿ, ಅವಾಗ ಒಂದೊಂದು ಪರಿಮಳ ಘಮ ಅಂತ ಐತಿ. ನೀವು ಮಾತ್ರ ಪಕ್ಕ ಈ ಮಸಾಲೆ ಪೌಡ್ರನ್ನ, ನೀವು ಸಾಂಬಾರು ಪೌಡ್ರನ್ನ ಯೂಸ್ ಮಾಡಿ ನೋಡಿರಿ, ಗೊತ್ತಾಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಹಾಕಿರಿ. ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಮ್ಗೆ ಪ್ರೋತ್ಸಾಹ ಸಿಗುತ್ತೆ. ಅಂದರೆ ನಮಗೆ ಇನ್ನೂ ಖುಷಿ ಆಗುತ್ತೆ, ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಹೇಳಂದು. ನೋಡ್ರಿ, ನಾನೀಗ ಮೆಂತ್ಯಕಾಳನ್ನು ಹುರಿದು ತೆಗೆದಾದ್ಮೇಲೆ ನಾನು ಜೀರಿಗೆನ ಹಾಕ್ಕೊಂಡಿನಿ. ಇಲ್ಲಿ ಒಂದೊಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ನಾನು ಎಲ್ಲನೂ ಇಲ್ಲಿ ಹುರಿತಾ ಬರ್ತಿದ್ದೀನಿ. ನೋಡ್ರಿ, ಇಲ್ಲಿ ಜಾಕಾಯಿನ ನಾನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸಾರಿ, ಅದು ಯಾಕೋ ಬ್ಲರ್ ಆಗಿತ್ತು, ನನಗೆ ಅದು ಕಾಣಿಸ್ಲಿಲ್ಲ ವಿಡಿಯೋ ಅದು ಹಾಕಿದಾಗ. ಅದಕ್ಕೋಸ್ಕರ ಜಾಕಾಯಿನ ಜೀರಿಗೆಯಲ್ಲೇ ಹಾಕಿ ಹುರ್ಕೊತೀನಿ. ನಾನು ಹುರ್ಕೊಂಡು ತೆಗೆದಿಟ್ಕೊತೀನಿ. ಈ ರೀತಿ ಎಲ್ಲನೂ ಕೆಂಪಿಗೆ ನೋಡ್ರಿ, ಎಷ್ಟು ಚೆನ್ನಾಗಿ ಕೆಂಪಿಗೆ ಇದು ಒಂಥರ ಸ್ಮೆಲ್ಲು, ಪರಿಮಳ ಘಮ ಅಂತ ಐತಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಫ್ರೆಂಡ್ಸ್. ಗ್ಯಾಸ್ ಆಫ್ ಮಾಡಿ ಅಕ್ಕಿ ಹಾಕ್ಕೊತೀನಿ. ಅಕ್ಕಿ ಹಾಕ್ಕೊಂಡು
ನೀಟಾಗಿ ಇದನ್ನು ಕೆಂಪಗಾಗೋ ರೀತಿ ನಾವು ಹುರ್ಕೋಬೇಕಾಕೈತಿ. ಆಮೇಲೆ ಏನು ಗೊತ್ತಾ, ಈ ಅಕ್ಕಿ ನಿಮ್ಮ ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಆ ಅಕ್ಕಿನೇ ನೀವು ಹಾಕ್ಕೊಂಡು ಹುರ್ಕೋಬೋದು. ಈ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ ಇವನ್ನ ಯಾಕೆ ನಾವು ಹಾಕ್ತೀವಿ ಅಂದರೆ, ಅಕಸ್ಮಾತ್ ಒಂದು ಸರ್ತಿ ತಿಳಿ ಸಾರು ಮಾಡಿರ್ತೀವಿ ನಾವು, ಈ ಸಾಂಬಾರು ಪೌಡ್ರ್ ಹಾಕಿದರೆ ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ. ಆಮೇಲೆ ಅದ್ರ ಪರಿಮಳನೂ ಚೆನ್ನಾಗಿರುತ್ತೆ, ಘಮ 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 ಅಂತ ಇರ್ತೈತಿ ಈ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಅಕ್ಕಿ ಹಾಕೋದ್ರಿಂದ. ಅದಕ್ಕೋಸ್ಕರ ನಾವು ಈ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆನ ನಾವು ಹಾಕಿ ಹುರ್ಕೋಬೇಕಾಗತ್ತೆ. ಇದನ್ನು ನಾವು ಸಮಾಧಾನದಿಂದ ಒಂಚೂರು ಈ ಉದ್ದಿನಬೇಳೆ ಕೆಂಪಗಾಗೋ ರೀತಿ ನಾವು ಹುರ್ಕೋಬೇಕು. ಇಲ್ಲಿ ನಾನು ನಿಮಗೆ ಇನ್ನೊಂದು ಹೇಳಿದೆ, ಅರಿಶಿನ ಪುಡಿ ಒಂದು, ಮೆಣಸಿನಕಾಯಿ ಒಂದು, ನಾನಿಲ್ಲ ಒಣ ಮೆಣಸಿನಕಾಯಿ ಒಂದು ಹಾಕಿಲ್ಲ ನಾನು. ನೀವು ಅದನ್ನು ಹಾಕಿ ಹುರ್ಕೋಬೋದು. ಅವ್ರ ಆಂಟಿಯವ್ರು ಹಾಕ್ತಿದ್ರು, ಅಂದರೆ ಗುಂಟೂರು ಮೆಣಸಿನಕಾಯಿ, ಬೆಡಗಿ ಮೆಣಸಿನಕಾಯಿ ಅಂತ ಹೇಳಂದು ಅವರು ಅರ್ಧ ಅದನ್ನ ಹಾಕಿ ಹುರಿದು ಮಾಡ್ಕೊತಿದ್ರು. ಆದರೆ ನಾನು ಇಲ್ಲಿ ಅದನ್ನ ಹಾಕಿಲ್ಲ, ಯಾಕಂದರೆ ನಾವು ಸಪ್ರೇಟಾಗಿ ಮೆಣಸಿನಕಾಯಿ ಇದೇನು ಕೆಂಪು ಖಾರ ಮಾಡಿ ಇಟ್ಕೊಂಡಿರ್ತೀವಿ. ಆಮೇಲೆ ನಾವು ಹಸಿ ಖಾರ ಹಾಕಿ ಪಲ್ಯ ಮಾಡ್ತೀವಿ ಅಂತ ಹೊತ್ನಾಗ ಅದು ಇರುತ್ತಲ್ಲ ಇದರಲ್ಲಿ, ಅದಕ್ಕೋಸ್ಕರ ನಾನು ಇಲ್ಲಿ ಮೆಣಸಿನ್ಕಾಯಿನೂ ಹಾಕಿಲ್ಲ. ಅರಿಶಿನ ಪುಡಿ ಅಂತೂ ನಾವು ಸಪ್ರೇಟಾಗಿ ಇದು ಮಾಡಿಟ್ಕೊಂಡಿರ್ತೀವಿ, ಅದಕ್ಕೆ ಇದನ್ನ ಹಾಕಿಲ್ಲ. ಇಷ್ಟನ್ನು ಹುರ್ಕೊಂಡಿನಿ. ಈಗ ನಾನು ಇವನ್ನೆಲ್ಲ ಮಿಕ್ಸ್ ಮಾಡಿ ಫ್ರೆಂಡ್ಸ್, ನಾನು ಇಷ್ಟನ್ನು ನೋಡಲಿ ಎಲ್ಲನೂ ಇದ್ರಾಗ ಹುರಿದು, ಉಪ್ಪು ಎಲ್ಲನೂ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಬಿಟ್ಟೆ ಫ್ರೆಂಡ್ಸ್. ನೋಡಲಿ ಉಪ್ಪು ಎಲ್ಲ ಇದರಲ್ಲಿ ನಾನು ಹುರಿದಿರುವಂಥ ಮಸಾಲೆನೆಲ್ಲ ಒಂದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಈ ಹವಿಜಾನು ನಾನು ನೋಡಲಿ ಉದ್ದಿನಬೇಳೆ ಇದನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಈಗ ಇಲ್ಲಿ ನಮ್ಮ ಹವೀಜ್ ಕಾಳು ನೋಡಲಿ ಈ ರೀತಿ ಎಲ್ಲ ಹುರಿದಿಟ್ಕೊಂಡಿನಲ್ಲ, ಇವನ್ನೆಲ್ಲ ಒಂದು ಸ್ವಲ್ಪ ನಾನು ಇದಕ್ಕೂ ಮಿಕ್ಸ್ ಮಾಡ್ಕೊತ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಬೇಕಿದ್ದರೆ ನೀವು ಇದನ್ನು ಗಿರಣಿಗೂ ಹಾಕಿಸ್ಕೋಬೋದು. ಇನ್ನು ಜಿನ್ ಅಂತೀರಲ್ಲ, ಗಿರಣಿ ಮಿಲ್ ಅಂತೀರಲ್ಲ, ಅದಕ್ಕೂ ನೀವು ಹಾಕಿಸ್ಕೋಬೋದು. ನಾನು ಇಲ್ಲಿ ಮಿಕ್ಸಿಗೆ ನಾನು ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಮಿಕ್ಸಿಗೆ ಹಾಕ್ಕೊಂಡು ಈ ಪೌಡ್ರನ್ನು ನಾನು ನಿಮ್ಗೆ ತೋರಿಸ್ತೀನಿ. ನೋಡಲ್ಲಿ ಇದನ್ನೆಲ್ಲ ಹುರಿದಿಟ್ಕೊಂಡು ನಾನು ಈ ರೀತಿ ಎಲ್ಲ ಹುರಿದು ಘಮ ಘಮ ಅಂತ ಆಯ್ತು ಫ್ರೆಂಡ್ಸ್. ಇದನ್ನೆಲ್ಲ ಹುರಿದು ನಾನು ನಿಮಗೆ ಪೌಡ್ರ್ ಆದಮೇಲೆ ಪೌಡ್ರ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು. ಈ ರೀತಿ ನಾನು ಈ ರೀತಿ ಇನ್ನೊಂದು ಸ್ವಲ್ಪ ಮತ್ತು ಇದನ್ನೊಂದಿಷ್ಟು ಹವೀಜು ನೋಡಿದ್ರೆ ಈ ರೀತಿ ನಾನು ಅಷ್ಟನ್ನು ಹಾಕ್ಕೊಂಡು ಅರ್ಧ ಮಾಡಿಕೊಂಡು ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಹಾಕ್ಕೊಂಡು ನಾನು ಕರೆಕ್ಟಾಗಿ ಎರಡನ್ನೂ ಸಮನಾಗಿ ಬರೋಂಗೆ ನಾನು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್. ಇವನ್ನ ನೋಡಲಿ ಈ ರೀತಿ ಎಲ್ಲ ನೀಟಾಗಿ ಇವು ಬಿಸಿ ಆರಿದ ಮೇಲೆ ನಾವು ಪೌಡ್ರ್ ಮಾಡ್ಕೋಬೇಕಂದ್ರೆ ನಮಗೆ ಕರೆಕ್ಟಾಗಿ ಪೌಡ್ರ್ ಬರ್ತೈತಿ. ನಾನು ಎಲ್ಲನೂ ಮಿಕ್ಸಿ ಪೌಡ್ರ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಮಸಾಲೆ ಪೌಡ್ರು ರೆಡಿ ಆಗೈತಿ ನೋಡ್ರಲ್ಲೇ ಈ ರೀತಿ. ಇದಕ್ಕೆ ಅರಿಶಿನ ಹಾಕ್ಕೊಂಡ್ರೆ, ಅರಿಶಿನ ಹಾಕಿ ನೀವು ಕುಟ್ಕೊಂಡ್ರೆ, ಅರಿಶಿನ ಆಮೇಲೆ ಮೆಣಸಿನ್ಕಾಯಿ ಕುಟ್ಕೊಂಡ್ರೆ ಕಲರ್ ಚೇಂಜ್ ಬರುತ್ತೆ. ನಿಮ್ಮ ಮೆಣಸಿನ್ಕಾಯಿ ಬೇಡ ಅಂದರೂ ಅರಿಶಿನ ಪುಡಿ ಇದ್ದರೂ ನೀವು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಇದ್ರದ್ದು ಕಲರು ಬರ್ತೈತೆ ಅಷ್ಟೇ. ಅದರಲ್ಲೇನು ಟೇಸ್ಟ್ ಏನು ಬದಲಾಗಂಗಿಲ್ಲ. ಅದಕ್ಕೋಸ್ಕರ ನಾನಂತೂ ಅರಿಶಿನ ಪುಡಿ ಹಾಕಂಗಿಲ್ಲ, ಯಾವಾಗ ಹಾಕಿದ್ರು. ನೀವು ಬೇಕಿದ್ದರೆ ಹಾಕ್ಕೊಂಡು ಮಾಡ್ಕೋಬೋದು. ಈಗ ನಾನು ಇದನ್ನೇನು ಮಾಡಬೇಕು ಅಂದರೆ ಇದನ್ನು ಜಲಿಸ್ಬೇಕು ಫ್ರೆಂಡ್ಸ್. ಇದನ್ನು ಜಲಿಸಿದ್ರೆ ನಮ್ಗೆ ಇದ್ರ ಮೇಲೆ ತರ್ತರಿಯಾಗಿ ಇದು ಇರುತ್ತಲ್ಲ ಅದು ಬರುತ್ತೆ. ಹಂಗೆ ಹಾಕಿದ್ವಿ ಅಂದ್ರೆ ನಾವು ಏನಾಗುತ್ತೆ, ನಮಗೆ ಮಸಾಲೆ ಪುಡಿ ಭಾಳ ದಿನ ತಡೆಯಂಗಿಲ್ಲ. ಯಾಕಂದ್ರೆ ಇದ್ರ ಮೇಲೆ ಚರಟ್ ಇರುತ್ತಲ್ಲ, ಆ ಚರಟಕ್ಕೆ ಈ ನುಸಿ ಹಿಂಗೆಲ್ಲ ಇದು ಹತ್ತು ಬಿಡ್ತಾವಲ್ಲ, ಹಾಗಾಗಿ ಇದು ಭಾಳ ದಿನ ತಾಳ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ನಾವು ವರ್ಷಾನುಗಟ್ಲೆ ಇಟ್ಕೊಂಡು ತಿನ್ಬೇಕು ಅಂತ ಅಂದ್ರೆ ಇದನ್ನು ನಾವು ಜಲಿಸಿ ಸ್ಟೋರ್ ಮಾಡಿ ಇಟ್ಕೋಬೇಕು. ನಾನು ಜಲಿಸ್ತೀನಿ ನೋಡ್ರಿ. ಈಗ ಗೋಧಿ ಹಿಟ್ಟು ಜಲಿಸೋದು ನಮ್ಮದಿದು ಜಲ್ಡಿ ಇದನ್ನು ಈ ರೀತಿ ಹಾಕ್ಕೊಂಡು ನಾವು ಇದನ್ನು ಜಲಿಸ್ಕೋಬೇಕಾಗತ್ತೆ. ಹಿಂಗೆ ಜಲಿಸಿ ಇದ್ರ ಮೇಲೆ ಬಂದಂಥದ್ದು ಅದೇನು ವೇಸ್ಟ್ ಆಗಂಗಿಲ್ಲ ಫ್ರೆಂಡ್ಸ್. ಮೇಲೆ ಅದನ್ನು ಜಲಿಸ್ಕೊಂಡು ನಾವು ತೆಗೆದಿಟ್ಕೊಂಡ್ರೆ ಅದೇನು ಆಗಂಗಿಲ್ಲ. ನಾವು ಮತ್ತು ಬೇರೆ ಪಲ್ಯ ಗಿಲ್ಲೆಗೆ ಅದನ್ನ ನಾವು ಹಾಕ್ಕೋಬೋದು. ಆದರೆ ಇದನ್ನು ಮಾತ್ರ ಇಷ್ಟು ಇಲ್ಲಿ ನೋಡ್ರಿ ಈ ರೀತಿ ಬರುತ್ತಲ್ಲ, ಇದನ್ನು ನಾವು ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿ ತುಂಬಿ ಇಟ್ಕೋಬೇಕು ಮಸಾಲೆ ಪೌಡ್ರಲ್ಲಿ. ಈ ರೀತಿ ಇದನ್ನು ಮಾಡ್ತೀನಿ ನೋಡ್ರಿ ಈ ರೀತಿ. ಇದು ಜಾಸ್ತಿ ನಾವು ಗಿರಣಿಗೆ ಹಾಕ್ಸಿದ್ದು ಇಷ್ಟೊಂಡು ಬರೋದಿಲ್ಲ ಫ್ರೆಂಡ್ಸ್. ಇದು ನಾವು ಮಿಲ್ಲಿಗೆ ಅದು ಹಾಕ್ಸಿದ್ರೆ ನಮ್ಗೆ ಇಷ್ಟೊಂಡು
ನಮ್ಗೆ ಇದು ಚಲ್ಟ ಬರೋಂಗಿಲ್ಲ, ಸ್ವಲ್ಪನೇ ಬರುತ್ತೆ. ನಾವು ಇಲ್ಲಿ ಮಿಕ್ಸಿ ಒಳಗೆ ಹಾಕ್ಕೊಂಡಕ್ಕೋಸ್ಕರ ಇದು ಜಾಸ್ತಿ ಬರ್ತೈತಿ. ನೀವು ಗಿರಣಿಗೆ ಹಾಕ್ಸ್ಬಿಟ್ರಂತೂ ಇನ್ನೂ ಒಳ್ಳೆಯದು. ಅದನ್ನು ನಾನು ಇಲ್ಲಿ ಗಿರಣಿಗೆ ಹಾಕ್ಸಿಲ್ಲ, ಅದಕ್ಕೋಸ್ಕರ ಇದು ಸ್ವಲ್ಪ ಜಾಸ್ತಿ. ಈಗ ಇನ್ನೊಂದು ಸರ್ತಿ ನಾವು ಮಿಕ್ಸಿ ಮಾಡಿಕೊಂಡ್ರೆ ಇನ್ನೊಂದು ಸರ್ತಿ ನಮಗೆ ಇನ್ನೂ ಇದಕ್ಕೆ ಸಣ್ಣದಾಗಿ ಪೌಡರ್ ಬರ್ತೈತಿ. ಮತ್ತೊಂದು ಸರ್ತಿ ಜಲಸಿ ಇಟ್ಕೊಂಡ್ಬಿಟ್ರೆ ಆದ್ರೆ ಒಂದಿನ ನಮಗೆ ತ್ರಾಸಾಗುತ್ತೆ ಕಾಣಿಸಿದ್ದು. ಒಂದು ಸ್ವಲ್ಪ ಹುರಿಯೋದು ಅದು ಆರಿದ ಮೇಲೆ ನಾವು ಮಿಕ್ಸಿ ಮಾಡಿಕೊಂಡು ಈ ರೀತಿ ಜಲಸಿ ಒಂದು ದಿನ ನಾವು ಕಷ್ಟಪಡ್ರಿ ನಾವು 6 ತಿಂಗಳು ವರ್ಷದ ಮಟ್ಟ ನಾವು ಆರಾಮಾಗಿ ಒಳ್ಳೊಳ್ಳೆ ಅಡುಗೆ ಘಮ ಅಂತ ಒಳ್ಳೆಂದು ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು. ನೋಡ್ರಿ ಇದೊಂದು ಸ್ವಲ್ಪ ಮಿಕ್ಸಿಗೆ ಹಾಕಿನಿ ಅಂತ ಹೇಳಂದು ಇದೊಂದು ಸ್ವಲ್ಪ ಜಾಸ್ತಿ ಬಂದಿತ್ತಿಲ್ಲ ಅಷ್ಟೇ. ಗಿರಣಿಗೆ ಹಾಕಿದರೆ ಇಷ್ಟು ಬರೋಂಗಿಲ್ಲ, ಎಲ್ಲ ಸೇರಿ ಒಂದಿಷ್ಟು ಬಂದರೆ ಭಾಳ ಆಗುತ್ತೆ. ಆಮೇಲೆ ಇದು ಮೇಲಿಂದನೂ ಕೂಡ ನಾವು ಮಿಕ್ಸಿ ಮಾಡಿಕೊಂಡು ಇಟ್ಕೋಬೋದು. ಮಿಕ್ಸಿ ಮಾಡಿಕೊಂಡು ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ನಾವು ಈ ರೀತಿ ಜಲಿಸ್ಕೊಂಡು ನಾವು ಇಟ್ಕೊಂಡ್ಬಿಟ್ರೆ ನಮ್ಗೆ ಮಸಾಲೆ ಪುಡಿ ರೆಡಿ ಆಗುತ್ತೆ. ಇದಷ್ಟು ಜಲಿಸ್ತೀನಿ ಫ್ರೆಂಡ್ಸ್ ನಾನು. ಹಾಗೆ ನಾನು ಇದನ್ನು ಎಷ್ಟೆಷ್ಟು ಕ್ವಾಂಟಿಟಿಗೆ ಎಷ್ಟು 1 kgಗೆ ಎಷ್ಟೆಷ್ಟು ಕ್ವಾಂಟಿಟಿ ಎಷ್ಟು ಹಾಕಬೇಕು ಮಸಾಲೆಗಳನ್ನ ಅಂಥೇಳಂದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೋಡಿ ನೀವು ಈ ಮಸಾಲೆನ ಟ್ರೈ ಮಾಡ್ಬೋದು. ಇದನ್ನು ನೀವು ಈ ರೀತಿ ಜಲಿಸಿ ನೀವು ಇದರಲ್ಲಿ ಒಂದು ಪ್ಲಾಸ್ಟಿಕಿನ ಕವರಲ್ಲಿ ಹಾಕಿ ಚೆನ್ನಾಗಿ ಗಂಟು ಕಟ್ಟಿ ಒಂದು ಏರ್ ಕಂಟೈನರ್ ಡಬ್ಬದಲ್ಲಿ ಹಾಕಿಟ್ರೆ ನಿಮ್ಗೆ 6 ತಿಂಗಳ ವರ್ಷದ ಮಟ್ಟ ಈ ಪೌಡ್ರು ಏನೂ ಆಗಂಗಿಲ್ಲ ಫ್ರೆಂಡ್ಸ್. ಒಳ್ಳೆ ಚೆನ್ನಾಗಿ ಘಮಾನೂ ಇರುತ್ತೆ, ಹಾಗೆ ರುಚಿನೂ ಕೊಡ್ತೈತಿ. ಇಲ್ಲಿ ನೋಡ್ರಿ ಇಷ್ಟು ಇದು ನೋಡ್ರಿ ಇಷ್ಟು ಕೊಂಡ ಇದು ನೋಡ್ರಿ ಇದು ತರಿಯಾಗಿದ್ದಿರೋದು ಮೇಲೆ ಇಷ್ಟು ಕೊಂಡ ಬಂದೈತಿ. ಇದನ್ನು ನಾನು ಮತ್ತೆ ಇನ್ನೊಂದು ಸರ್ತಿ ಮಿಕ್ಸಿಗೆ ಹಾಕಿ ಇದನ್ನು ಜಲಿಸಿ ಇಟ್ಕೊತೀನಿ. ಅದ್ರ ಮೇಲೆ ಬಂದಂಥ ತರಿನೂ ನಾವು ಚೆಲ್ಲೋ ಹಾಗಿಲ್ಲ, ಅದೂ ಏನು ವೇಸ್ಟ್ ಆಗಂಗಿಲ್ಲ. ನಮಗೆ ಪಲ್ಯಕ್ಕೆ ಹಾಕಿ ನಾವು ಯೂಸ್ ಮಾಡ್ಕೋಬೋದು. ನೀವು ಈ ರೆಸಿಪಿನ ಈ ಸಾಂಬಾರು ಪೌಡ್ರನ್ನ ಮನೇಲಿ ರೆಡಿ ಮಾಡ್ಕೊಳ್ಳಿ. ಒಂದು ದಿನ ನಾವು ಶ್ರಮ ವಹಿಸಿದರೆ ವರ್ಷಾನುಗಟ್ಟಲೆ ಆರಾಮಾಗಿ ರುಚಿಯಾದಂಥ ಅಡುಗೆ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಘಮ ಮಸಾಲೆ ಪೌಡ್ರು ರೆಡಿ ಆಗೈತಿ. ನೀವು ಈ ಮಸಾಲೆ ಪೌಡ್ರನ್ನ ಸಾಂಬಾರು ಪೌಡ್ರನ್ನ ಮನೇಲಿ ಟ್ರೈ ಮಾಡಿರಿ. ಘಮ ಮಸಾಲೆ ಪೌಡ್ರು ಎಲ್ಲದಕ್ಕೂ ನೀವು ಸಾರು ಪಲ್ಯ ಆಮೇಲೆ ಚಿತ್ರಾನ್ನ ಎಲ್ಲದಕ್ಕೂ ನೀವು ಹಾಕ್ಕೊಂಡು ಇದನ್ನ ಉಪ್ಪಿಟ್ಟು ಎಲ್ಲದಕ್ಕೂ ನೀವು ಇದನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೀವು ಇದನ್ನ ಟ್ರೈ ಮಾಡಿ ನೋಡಿರಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.